ದೆಹಲಿಯಲ್ಲಿರುವ ಸಿಎಂ ಯಡಿಯೂರಪ್ಪ ಇವತ್ತು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಸಂಜೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಿಎಂ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಸಿಎಂ ಈಗಾಗಲೇ ಸಂತಸದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು ಎಷ್ಟೊತ್ತಿಗೆ ಬಿಜೆಪಿಯ ಹೈಕಮಾಂಡ್ನ ಸಿಎಂ ಭೇಟಿಯಾಗಲಿದ್ದಾರೆ? ಯಾವ ತರದ ಮಾತುಕತೆ ಇವತ್ತು ನಡೆಯುತ್ತೆ? ವಿಜಯ, ಬೆಳಗ್ಗೆ 10:30ಕ್ಕೆ ಎಲ್.ಕೆ. ಅಡ್ವಾಣಿ ಅವರನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಭೇಟಿಯಾಗಲಿದ್ದಾರೆ. ನಂತರ ಪಕ್ಷದ ಕೇಂದ್ರ ಕಚೇರಿಗೆ ತೆರಳಿ ಅಲ್ಲಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಮತ್ತು ವಿ ಸತೀಶ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಅವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ. ಪ್ರಾಯಶಃ ಯಾವುದೇ ಮಾತುಕತೆಗಿಂತ ಇದೊಂದು ಸೌಜನ್ಯದ ಮತ್ತು ಒಂದು ರೀತಿಯ ಥ್ಯಾಂಕ್ಸ್ ಗಿವಿಂಗ್ ಭೇಟಿ ಅಂತಕ್ಕಂಥದ್ದು ಸ್ಪಷ್ಟ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಅಡ್ವಾಣಿ, ಗಡ್ಕರಿ ಮತ್ತು ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಅವರ ಭೇಟಿಯ ನಂತರ ಮಧ್ಯಾಹ್ನ ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ. ವಿಜಯ. ಪ್ರಶಾಂತ್, ಹಾಗೇನೆ ಒಂದ್ ಕಡೆ ಗವರ್ಮೆಂಟ್ ಸೇಫ್ ಅಂತ ನಾವು ಅನ್ಕೊಂಡ್ರು, ಇವಾಗ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು, ಅದು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಕೆಲವಾರು ರಿಸ್ಟ್ರಿಕ್ಷನ್ಸ್ ನ ಕೇಂದ್ರ ಸರ್ಕಾರ ಈಗಾಗಲೇ ಹಾಕಿದೆ. ಯಾವ ತರದ ನಿರ್ಬಂಧಗಳು ಇರಬಹುದು, ಅದಕ್ಕೆ ರಾಜ್ಯ ಸರ್ಕಾರ ಯಾವ ತರ ಪ್ಲಾನ್ ಮಾಡಬೇಕಾಗತ್ತೆ ಮುಂದಿನ ತನ್ನ ರಾಜಕೀಯ ಭವಿಷ್ಯದ ಸಲುವಾಗಿ? ವಿಜಯ, ಕೇಂದ್ರ ಸರ್ಕಾರ ಯಾವತ್ತಿಗೂ ಒಂದು ಒಕ್ಕೂಟ ಫೆಡರಲ್ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೆಲ ಸೂಚನೆಗಳನ್ನು ನೀಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಯಾವ ರೀತಿ ನಡೆದುಕೊಳ್ಬೇಕು ಅಂತಕ್ಕಂಥದ್ದು ಅದರ ವರ್ತನೆಯ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳಲು ಬಯಸುವುದಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಅಕ್ಟೋಬರ್ನಲ್ಲಿ 16 ಶಾಸಕರ ಅನರ್ಹತೆಯ ಪ್ರಕರಣದಲ್ಲಿ ಸ್ಪೀಕರ್ ನಡೆದುಕೊಂಡಿರೋ ರೀತಿಯ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ಪಿಟಿಷನ್ ಮತ್ತು ಸ್ಪೀಕರರ ನಿರ್ಧಾರ ಎರಡೂಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲ ಪ್ರಮುಖ ಉಲ್ಲೇಖಗಳನ್ನು ಮಾಡಿದೆ. ಇದನ್ನು ರಾಜ್ಯಪಾಲರು ತಮ್ಮ ಶಿಫಾರಸ್ಸಿನಲ್ಲಿ ಪ್ರಸ್ತಾಪಿಸಿದ್ರು. ಕೇಂದ್ರ ಸರ್ಕಾರ ಈ ಒಂದು ಶಿಫಾರಸ್ಸಿನಲ್ಲಿರತಕ್ಕಂಥ ರಾಜ್ಯ ಸರ್ಕಾರದ ಕೆಲ ನಿರ್ಧಾರಗಳ ಬಗ್ಗೆ ಮತ್ತು ಸ್ಪೀಕರ್ ನಿರ್ಧಾರಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ವರದಿಯನ್ನು ತರಲಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇದು ಆರ್ಟಿಕಲ್ 355ರ ಪ್ರಕಾರವಾಗಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರತಕ್ಕಂಥ ಎಚ್ಚರಿಕೆ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟಗೊಂಡಿಲ್ಲ. ಕೇಂದ್ರ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ಪ್ರಕಾರ ಇದು ಕೆಲ ವಿಷಯಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಾಯಶಃ ರಾಜ್ಯ ಸರ್ಕಾರದ ವರ್ತನೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಹೇಳುವ ಹಾಗಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ನಿರ್ದೇಶನಗಳನ್ನು ಕೂಡ ಕೇಂದ್ರ ಸರ್ಕಾರ ಕೊಡುವುದಿಲ್ಲ. ಆದರೆ ಅಕ್ಟೋಬರ್ನ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ನ ಕೆಲ ಉಲ್ಲೇಖಗಳನ್ನು, ಅದಕ್ಕೆ ಪ್ರತಿಯಾಗಿ ರಾಜ್ಯಪಾಲರ ವರದಿಯ ಅಂಶಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗಮನಕ್ಕೆ ತರಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಾಯಶಃ ಇವತ್ತು ಮಧ್ಯಾಹ್ನದ ಒಳಗಡೆ ಕೇಂದ್ರ ಗೃಹ ಕಾರ್ಯದರ್ಶಿ ಜಿ.ಕೆ. ಪಿಳ್ಳೈ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪತ್ರವನ್ನು ಬರೆಯಲಿದ್ದಾರೆ ಮತ್ತು ಇವತ್ತು ರಾಜ್ಯಪಾಲರು ಕೂಡ ವಿಧಾನಸಭೆಯ ಅಧಿವೇಶನದ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ತಿಳಿಸಲಿದ್ದಾರೆ. ವಿಜಯ, ಹಾಗೇನೆ ಕೇಂದ್ರದ ನಿರ್ಧಾರದಿಂದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಸಮಾಧಾನ ಆಗಿದೆ. ಅವರು ಸಾಕಷ್ಟು ಪ್ರತಿಭಟನೆ ನಡೆಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಸರ್ಕಾರ ಪತನ ಆಗಬೇಕು ಅಂತ. ಯಾವುದು ಫ್ರೂಟ್ಫುಲ್ ಆಗಿಲ್ಲ ಪ್ರಶಾಂತ್. ಈ ಹಿನ್ನೆಲೆಯಲ್ಲಿ ಮತ್ತೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದಿಂದ ಒತ್ತಡ ಹೇರುವ ತಂತ್ರವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಅನುಸರಿಸ್ತಾರಾ? ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆಗೆ ಒಳಗಾಗುತ್ತಾ ರಾಜ್ಯ ಸರ್ಕಾರ? ಏನಾಗಬಹುದು ಅಂತ?
ವಿಜಯ, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ರಾಜ್ಯ ಕಾಂಗ್ರೆಸ್ ನಾಯಕರು ಕಳೆದ ಒಂದು ವಾರದಿಂದ ನಡೆಸ್ತಕ್ಕಂಥ ಪ್ರತಿಭಟನೆ ರಾಜ್ಯದಲ್ಲಿ ರಾಜಕೀಯದ ಒಂದು ಭಾಗ. ಒಂದು ವಿರೋಧ ಪಕ್ಷವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೇಂದ್ರದ ನಾಯಕರ ಗಮನಕ್ಕೂ ತಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿಲ್ಲ. ಪ್ರಮುಖವಾಗಿ 3 ಕಾರಣಗಳ ಮೇಲೆ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮೊದಲನೇದಾಗಿ, ರಾಜ್ಯಸಭೆಯಲ್ಲಿನ ಕೇಂದ್ರ ಸರ್ಕಾರದ ಬಳಿ ಇರ್ತಕ್ಕಂಥ ಒಂದು ಕಡಿಮೆ ಬೆಂಬಲ, ಅದು ಪ್ರಾಯಶಃ ಎಡಪಕ್ಷಗಳು ಅದನ್ನು ತುಂಬಿಕೊಡ್ಬೋದು. ಅದಕ್ಕೆ ದೇವೇಗೌಡರು ಪ್ರಯತ್ನಿಸ್ತಾ ಇದ್ರು. ಆದರೆ ದೇವೇಗೌಡರ ಪ್ರಯತ್ನ ಕೂಡ ತಂತ್ರಗಾರಿಕೆ ಪೂರ್ಣವಾಗಿ ಫಲಿಸಲಿಲ್ಲ. ಮತ್ತು ಪಾಸ್ಟ್ ಒಂದು ಇತಿಹಾಸದ ಕಾರಣದಿಂದಾಗಿ JDS ಅನ್ನು ನಂಬತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ರಾಜಕೀಯ ಒಂದು ಕಡೆ ಆದರೆ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಕಾನೂನಿನ ಅಂಶಗಳು. ಒಂದು ವೇಳೆ ಆರ್ಟಿಕಲ್ 356 ಪ್ರಯೋಗ ನಡೆದಿದ್ರೆ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗ್ತಕ್ಕಂಥ, ರಾಜ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಹೋಗ್ತಕ್ಕಂಥ ಸಾಧ್ಯತೆ ಇತ್ತು. ಬೊಮ್ಮಾಯಿ ಪ್ರಕರಣದ ನಂತರ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿರ್ದೇಶನ ಇದೆ. ಬಿಹಾರದಲ್ಲಿ ಬೂಟಾ ಸಿಂಗ್ ನಿತೀಶ್ ಕುಮಾರ್ ಸರ್ಕಾರವನ್ನು ವಜಾ ಮಾಡಿದಾಗ ಕೂಡ ಸುಪ್ರೀಂ ಕೋರ್ಟ್ ನೇರವಾಗಿ ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಅಸಮಾಧಾನವನ್ನು ಸೂಚಿಸಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ನೇರವಾಗಿ ಪ್ರಾಯಶಃ ಇಂದಿರಾ ಗಾಂಧಿ ಸಮಯದಲ್ಲಿ ನಡೆದಿರ್ತಕ್ಕಂಥ ರೀತಿಯಲ್ಲಿ 356ರ ಪ್ರಯೋಗ ಸಾಧ್ಯವಿರಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಪ್ರಾಯಶಃ ಒಂದು ಪೊಲಿಟಿಕಲ್ ಅಡ್ವೆಂಚರಿಸಮ್, ರಾಜಕೀಯ ಸಾಹಸಕ್ಕೆ ಕೈ ಹಾಕ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ರಾಜ್ಯ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ, ಕೇಂದ್ರ ಸರ್ಕಾರದ ಮನವರಿಕೆಯ ಪ್ರಯತ್ನ, ಅದೇ ರೀತಿ ಹೈಕಮಾಂಡ್ ಮೇಲೆ ಒತ್ತಡ, ಇದು ರಾಜ್ಯದ ವಿರೋಧ ಪಕ್ಷಗಳ ರಾಜಕೀಯದ ದೃಷ್ಟಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗ. ಪ್ರಾಯಶಃ ಬೇಸರ, ಅಸಮಾಧಾನ ಖಂಡಿತವಾಗೂ ರಾಜ್ಯ ಕಾಂಗ್ರೆಸ್ ನಾಯಕರಿಗಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮುಂದೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾದು ನೋಡಬೇಕು. ಅದು ಸಾಮೂಹಿಕ ರಾಜೀನಾಮೆಯ ತೀರ್ಮಾನವ ಅಥವಾ ಇನ್ನೊಂದಿಷ್ಟು ಪ್ರತಿಭಟನೆಯ ಅಂತಕ್ಕಂಥದ್ದು ಪ್ರಾಯಶಃ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಸ್ಪಷ್ಟವಾಗಲಿದೆ. ಧನ್ಯವಾದ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದೆಹಲಿಯಲ್ಲಿರುವ ಸಿಎಂ ಯಡಿಯೂರಪ್ಪ ಇವತ್ತು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ಹಿರಿಯ ನಾಯಕರಾದಂಥ LK ಅಡ್ವಾಣಿ ಹಾಗೆಯೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರನ್ನ ಇವತ್ತು ಬೆಳಗ್ಗೆ 10:30ಕ್ಕೆ ಭೇಟಿ ಆಗ್ತಾರೆ. ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಸಿಎಂ.